you see? He is lion. He is a personality. Yes. What personality does lion have? Me. King is a title. King is a title. What personality does lion have? You need to reply, otherwise you will be lying entire day. Right. Say meow. Very politely speaking. Meow. One more time. One more time. One more time. One more time. Yes. Here there is a fox. Fox. Jackal. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮ ಆಯೋಜಿಸಿದ ವಿಕಾಸ್ ಅಕಾಡೆಮಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ ರೀತಿ ಎದುರಿಸಬೇಕು ಮತ್ತು ತಮ್ಮ ವೈಯಕ್ತಿಕ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸಿಕೊಳ್ಬೇಕು, ಇಂಗ್ಲಿಷ್ ಹೇಗೆ ಕಲಿಯಬೇಕು ಹಾಗೂ ವಿದ್ಯಾರ್ಥಿಗಳ ಎಲ್ಲ ಪ್ರಶ್ನೆಗಳಿಗೆ ಇಂದು ರಂಗಾಯಣದಲ್ಲಿ ಸ್ಪರ್ಧಾ ವಿಕಾಸ್ ಕರಿಯರ್ ಅಕಾಡೆಮಿ ಆಯೋಜಿಸಿದ ಬೇಸಿಗೆ ಶಿಬಿರ ಉದ್ಘಾಟನಾ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತರಿಸಲಾಯಿತು. ವಿದ್ಯಾರ್ಥಿಗಳ ಜೊತೆ ಸ್ನೇಹಿತರಂತೆ ವರ್ತಿಸಿ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನ ಎಲ್ಲ ಶಿಕ್ಷಕರು ಮಾಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರಾದೇಶಿಕ ಪತ್ರಾಗಾರ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರಾದ ಮಂಜುಳಾ ಎಲಿಗಾರ್ ಮತ್ತು ಎಲ್ಸಿಸಿ ಮುಖ್ಯಸ್ಥರಾದ ಮಹೇಶ್ ಭಟ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ಪರ್ಧಾ ವಿಕಾಸ್ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರಾದ ಅಹಮದ್ ಮುಜಾವರ್ ಮತ್ತು ನೂರಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಧಾರವಾಡಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೆ ಅವರ ವಿದ್ವತ್ತಿನೊಂದಿಗೆ ದರ್ಶನವನ್ನ ನೀಡಲು ಅಷ್ಟು ದೂರದಿಂದ ಆಗಮಿಸಿರುವಂತಹ ಮೂವರ ಹೆಸರನ್ನ ನಾನು ಮನದಲ್ಲಿ ಸ್ಮರಿಸ್ತಾ ವೇದಿಕೆಯನ್ನು ಅಲಂಕರಿಸಿರುವಂತಹ ಅವರಿಗೆ ಮನಗಳನ್ನು ಸಲ್ಲಿಸ್ತಾ ಪರವಾಗಿ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಕೂಡ ಈ ಸಂದರ್ಭ ಮುಜಾವರ್ ಸರ್ ಅವರ ತಾಯಿಯವರಿಗೂ ಕೂಡ ನನ್ನ ನಮನಗಳು. ಅದೇ ರೀತಿ ಬಹಳಷ್ಟು ವಿದ್ಯಾರ್ಥಿಗಳ ಪೇರೆಂಟ್ಸ್ ಅಕಾಡೆಮಿಯ ಎಲ್ಲ ಸಿಬ್ಬಂದಿ ವರ್ಗದವರಿದ್ದೀರಿ, ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ, ಹಾಗೆಯೇ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಛಾಯಾಚಿತ್ರ ಗ್ರಾಹಕರೇ, ಸರ್ ಅವರು ಪರಿಚಯ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಬಹುಶಃ ಮಾತನ್ನ ನಾನು ಇಲ್ಲಿ ಹೇಳಿದ್ರೆ ತಪ್ಪಾಗಲಾರದು ಅಂತ ಹೇಳಲೇಬೇಕಾಗಿದೆ. ಇಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳು ಎಲ್ಲ ನನ್ನ ಸ್ನೇಹಿತರು ಅಂತ ಹೇಳಿದ್ರು. ಆದ್ರೆ ಒಂದು ಕಾಲಕ್ಕೆ ನಾನು ಈ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿ ಕೂಡ. ಆದ್ರೆ ಅವರು ಸ್ನೇಹಿತರು ಅಂತ ಹೇಳ್ಬೇಕಾದ್ರೆ ಅವರಿಗೆ ಅದು ದೊಡ್ಡ ಗುಣ, ಅದು ಅವರ ದೊಡ್ಡ ಗುಣ. ಅದು ನಮ್ಮ ಸ್ನೇಹಿತರು ಅಂತ ಅಂದ್ರೆ ಎಲ್ಲರನ್ನೂ ಅವರು ಆ ಕಳಕಳಿಯಿಂದ, ಆ ಹೃದಯಪೂರ್ವಕವಾಗಿ ಸ್ನೇಹಿತರು ಅನ್ನುವಂತಹ ಮನೋಭಾವನೆಯಿಂದ ನೋಡ್ತಾರಲ್ಲ, ಅದು ಬಹಳ ದೊಡ್ಡ ವಿಷಯ. ಅದನ್ನು ಕೂಡ ನಾವು ಕೇವಲ ನಾವು ಒಂದು ಇನ್ಸ್ಟಿಟ್ಯೂಟ್ ಅಂತ ಲೆಕ್ಕ ಹಾಕಿದಾಗ ಅಲ್ಲಿ ಬರೀ ಕ್ಲಾಸಸ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಥಿಯರಿ ಕ್ಲಾಸ್ ಇರುತ್ತೆ, ನಾವು ಫೀಸ್ ತುಂಬಬೇಕು, ಪುಸ್ತಕ ಓದಬೇಕು, ಕ್ಲಾಸ್ ಅಟೆಂಡ್ ಆಗ್ಬೇಕು, ಟೈಮ್ ಮೇಂಟೈನ್ ಮಾಡಬೇಕು, ಮನೆಗೆ ಹೋಗಿ ಹೋಮ್ವರ್ಕ್ ಮಾಡಬೇಕು, ಆ ಹೋಮ್ವರ್ಕ್ ಅನ್ನ ನೆಕ್ಸ್ಟ್ ಡೇ ಬಂದು ಸರ್ ಕೇಳಿದಾಗ ಪ್ರಸ್ತುತಪಡಿಸ್ಬೇಕು ಅನ್ನೋಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ನಮ್ಮ ಜೀವನದಲ್ಲಿ ಅದು ವಿದ್ಯಾರ್ಥಿಗಳ ಒಂದು ಪಾರ್ಟ್ ಆಫ್ ಲೈಫ್. ಆ ವಿದ್ಯಾರ್ಥಿ ದೆಸೆಯಲ್ಲಿ ನಾವು ಅದನ್ನೆಲ್ಲ ಕಲಿಲೇಬೇಕು. ಅದನ್ನು ಕಲಿತಾಗನೇ ಅದು ಕೂಡ ಒಂದು ನಮ್ಮ ಅಡಿಪಾಯ, ಅದು ಮಾಡಲೇಬೇಕು. ಅದ್ರ ಜೊತೆಗೆ ಆ ಇನ್ಸ್ಟಿಟ್ಯೂಟ್ ಇಂದ, ಅಲ್ಲಿ ಕಲಿಸುವಂತಹ ಗುರುಗಳಿಂದ, ಅಲ್ಲಿರುವಂತಹ ಸಿಬ್ಬಂದಿಗಳಿಂದ, ಅಲ್ಲಿ ನಡೆಸುವಂತಹ ವರ್ಕ್ಶಾಪ್ಗೆ ಆಗಮಿಸಿರುವಂತಹ ಗಣ್ಯ ವ್ಯಕ್ತಿಗಳ ಪರ್ಸನಾಲಿಟಿಯಿಂದ ನಾವೇನು ಕಲಿತುಕೊಳ್ತೇವೆ ಅದು ನಮ್ಮ ಜೀವನಕ್ಕೆ ಬುನಾದಿಯನ್ನ ಹಾಕ್ತದೆ. ಹಾಗಾಗಿ ವಿದ್ಯಾರ್ಥಿ ಜೀವನ ನಾವು ಬಹಳ ಸಣ್ಣ ವಯಸ್ಸಿನಿಂದ
ಒಂದು ಹಂತದವರೆಗೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇದೆ. ಭಿನ್ನತೆ ಇದೆ, ವಯಸ್ಸಲ್ಲೂ ಭಿನ್ನತೆ ಇದೆ, ಕಲಿಕೆಯಲ್ಲೂ ಭಿನ್ನತೆ ಇದೆ, ನಮ್ಮ ಗ್ರಹಿಕೆಯಲ್ಲೂ ಭಿನ್ನತೆ ಇದೆ. ಒಬ್ಬ ವಿದ್ಯಾರ್ಥಿ ಒಂದು ರೀತಿ ಥಿಯರಿ ಕ್ಲಾಸ್ ಅನ್ನ ಕಲಿಬಹುದು, ಒಬ್ಬ ವಿದ್ಯಾರ್ಥಿ ಪ್ರಾಕ್ಟಿಕಲ್ ಆಗಿ ಕಲಿಬಹುದು, ಒಬ್ಬ ವಿದ್ಯಾರ್ಥಿ ಚರ್ಚೆ ಮುಖಾಂತರ ಕಲಿಬಹುದು, ಒಬ್ಬ ವಿದ್ಯಾರ್ಥಿ ಸ್ನೇಹ ಬಳಗದ ಮುಖಾಂತರ ಕಲಿಬಹುದು. ಹಲವಾರು ಕಲಿಕೆಗೆ ಹಲವಾರು ವಿಧಗಳಿದೆ. ಆ ನಿಟ್ಟಿನಲ್ಲಿ ನಮ್ಮ ಪರಿಸ್ಥಿತಿ, ನಮ್ಮ ಸಮಯ, ನಮ್ಮ ಸಂದರ್ಭ, ನಮಗೆ ಅವಶ್ಯಕತೆ ಇರುವಂತೆ ನಾವು ಕಲಿಕೆಯನ್ನ ಮೈಗೂಡಿಸಿಕೊಂಡು ಅದನ್ನ ಅಚ್ಚುಕಟ್ಟಾಗಿ ನಾವು ಪಾಲಿಸಿದ್ರೆ ಬಹುಶಃ ನಮ್ಮ ಜೀವನದಲ್ಲಿ ನಾವು ಅದನ್ನ ಸುಧಾರಿಸ್ಕೋತೀವಿ. ಇಲ್ಲಿ ಒಂದು ಟಾಪಿಕ್ ಅನ್ನ ಇಟ್ಟಿದ್ದಾರೆ, ಏನಂತಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನುವಂಥದ್ದು. ವಿಶೇಷವಾದಂತಹ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಅದನ್ನ ತಿಳಿದುಕೊಂಡಂತವರು, ಅದನ್ನ ಚಿಂತನೆ ಮಾಡಿದಂತವರು, ಅದನ್ನ ಮೈಗೂಡಿಸಿಕೊಂಡಂತವರು ಇವತ್ತು ವೇದಿಕೆ ಮೇಲಿದ್ದಾರೆ. ಅವರ ಸಂದರ್ಭದಲ್ಲಿ ಅವರು ನಿಮಗೆ ಅಚ್ಚುಕಟ್ಟಾಗಿ ಅದನ್ನ ಪ್ರಸ್ತುತಪಡಿಸ್ತಾರೆ. ಆದ್ರೆ ಆ ವ್ಯಕ್ತಿತ್ವ ವಿಕಸನ ಅನ್ನೋದು ಏನಿದೆಯಲ್ಲ, ಬಹುಶಃ ಎಲ್ಲಾ ಹಂತದಲ್ಲೂ ನಮ್ಮ ಲೈಫಿಗೆ ಬಹಳ ಮುಖ್ಯ. ಕೇವಲ ನಾನು ಚಿಕ್ಕ ವಯಸ್ಸಿಂದ ಬಾಲ್ಯಾವಸ್ಥೆಯಿಂದ ಹಿಡಿದು ಮುಪ್ಪ ಅವಸ್ಥೆವರೆಗೂ ಕೂಡ ಪರ್ಸನಾಲಿಟಿ ಅನ್ನುವಂಥದ್ದನ್ನ ನಾವು ರೂಪಿಸಿಕೊಳ್ಳಲೇಬೇಕು. ಇಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ, ನಂದೊಂದು ಪ್ರಶ್ನೆ, ಎಲ್ಲರೂ ಸರ್ಕಾರಿ ನೌಕರಿ ಮಾಡ್ತೀರಾ? ಸಾಧ್ಯವಿಲ್ಲ. ಎಲ್ಲರೂ ಖಾಸಗಿ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರ್ತೀರಾ? ಸಾಧ್ಯವಿಲ್ಲ. ಎಷ್ಟು ಮಂದಿ ಇಲ್ಲಿ ರಾಜಕಾರಣಿಗಳಾಗ್ಬೋದು, ಎಷ್ಟು ಮಂದಿ ಸಾಮಾಜಿಕ ಸೇವಕರಾಗ್ಬೋದು, ಎಷ್ಟು ಮಂದಿ ನೀವು ಖಾಸಗಿ ಕಂಪನಿಗಳನ್ನು ಕಟ್ಟಬಹುದು, ಇನ್ನುಳಿದಂತೆ ಎಷ್ಟು ಮಂದಿ ನೀವು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ಬೋದು. ಆದ್ರೆ ಆ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಪರ್ಸನಾಲಿಟಿ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಕೇವಲ ನಾನು ಸರ್ಕಾರಿ ನೌಕರಿ ತಗೋತೀನಿ, ಆ ಸರ್ಕಾರಿ ನೌಕರಿಗೆ ಸೀಮಿತವಾಗಿ ನಾನು ನನ್ನ ಪರ್ಸನಾಲಿಟಿ ರೂಪಿಸ್ಕೊಂಡ್ರೆ ಸಾಕು ಅಂತ ತಿಳ್ಕೊಬಿಟ್ಟಿದ್ದೆ ದಯವಿಟ್ಟು. ನಾನು ಖಾಸಗಿ ಕಂಪ್ನಿಗೆ ಹೋಗ್ತೀನಿ, ಅಲ್ಲೊಂಥರ ಪರ್ಸನಾಲಿಟಿ ಇರ್ತದೆ, ಅದನ್ನ ನಾನು ರೂಪಿಸ್ಕೊಂಡ್ರೆ ಸಾಕು ಅಂತ. ನಾನು ಸೋಷಿಯಲ್ ವರ್ಕ್ ಮಾಡ್ತೀನಿ, ಅದಕ್ಕೆ ಬೇಕಾದಂತ ಸ್ಪೀಚ್ ಕಲ್ಕೊಂಡು ನಾ ಸ್ಟೇಜ್ ಮೇಲೆ ಮಾತಾಡ್ತೀನಿ ಅಂತ ಮೈಗೂಡಿಸ್ಕೋಬೇಡಿ. ಒಟ್ಟಾರೆ ನಮ್ಮ ಜೀವನಕ್ಕೆ ಶಿಸ್ತು, ಸಮಯ, ಪ್ರಾಮಾಣಿಕತೆ ಮತ್ತೆ ಪರಿಶ್ರಮ ಇವೆಲ್ಲವನ್ನ ನಾವು ಮೈಗೂಡಿಸಿಕೊಂಡು ಸಮಯ ಸಂದರ್ಭಕ್ಕೆ ಕಲಿಕೆ ಮುಖಾಂತರ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ತಾ ನಮ್ಮ ಪರ್ಸನಾಲಿಟಿ ನಾವು ರೂಪಿಸ್ಕೊಂಡ್ರೆ, ಯಾಕೆ ಇವತ್ತು ಒಬ್ಬ ಬಡವ ಚೆನ್ನಾಗಿ ಪರ್ಸನಾಲಿಟಿ ರೂಪಿಸ್ಕೊಂಡು ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿಲ್ವ? ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರನ್ನ ನೋಡಿದ್ರಿ ಬಹುಶಃ ಈಗ ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಬಹಳ ಜನ ಈಗೆಲ್ಲ ಟಿವಿ ಮುಖಾಂತರ ಎಲ್ಲ ನೋಡಿರ್ತೀರಿ. ಸಣ್ಣ ಮಕ್ಕಳು ಕೂಡ ನೋಡಿ ಅವ್ರ ಪರ್ಸನಾಲಿಟಿ, ಅವರು ಎಲ್ಲಿ ಅವರು ಬಹುಶಃ ಬಹಳಷ್ಟು ಜನ ಅಲ್ಲಿ ಶಿಕ್ಷಣನೇ ಕಲ್ತಿಲ್ಲ, ಸೈನು ಮಾಡಕ್ ಬರಲ್ಲ, ಹೆಬ್ಬಟ್ಟಿದ್ದಾರೆ ಅವರು. ಆದ್ರೆ ಅವರು ಕೂಡ ತನ್ನದೇ ಆದಂತಹ ಒಂದು ಪರ್ಸನಾಲಿಟಿಯನ್ನ ರೂಪಿಸ್ಕೊಂಡು ಇವತ್ತು ಪದ್ಮಶ್ರೀ ಪ್ರಶಸ್ತಿವರೆಗೂ ಕೂಡ ಭಾಜನರಾದರು. ಅಂತಹ ಇದೇ ನಮ್ಮ ಧಾರವಾಡ ಪ್ರದೇಶವನ್ನೇ ನೀವು ತಗೊಳ್ಳಿ, ಬೇರೆ ಬೇರೆ ಎಷ್ಟು ಜನ ಇಲ್ಲಿ ಸಾಧಕರು ಸಾಧಕರು ತಮ್ಮದೇ ಆದಂತಹ ಪರ್ಸನಾಲಿಟಿಯನ್ನ ರೂಪಿಸಿ ನಾಡಿಗೆ ಹೆಸರನ್ನು ತಂದಿದ್ದಾರೆ. ಹೀಗಾಗಿ ಆದ್ರೆ ಇವತ್ತು ನಿಮಗೆ ಬಹಳಷ್ಟು ಅವಕಾಶಗಳಿದೆ, ಯಾಕಂದ್ರೆ ಇದು ಒಂದು ಆಧುನಿಕ ಯುಗ ಮತ್ತು ತಾಂತ್ರಿಕ ಯುಗ. ಅದರಲ್ಲಿ ಮಾಧ್ಯಮ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಬಹುಶಃ ನಾನು ಇಲ್ಲೇ ಒಂದು ಹಳ್ಳಿ ಹೆಣ್ಮಗಳು, ನಾನು ಹಳ್ಳಿಯಲ್ಲಿ ಓದಿದವನು. ಇಲ್ಲಿ ಬಹಳಷ್ಟು ಜನ ಗ್ರಾಮೀಣ ಮಕ್ಕಳೇ ಇರ್ಬೋದು ನನ್ನ ಅಂದಾಜು, ನಾನು ನಿರೀಕ್ಷೆ ಮಾಡಿದ ಹಾಗೆ. ಗ್ರಾಮೀಣದಲ್ಲಿ ನಾವು ಕನ್ನಡ ಮೀಡಿಯಂ ಓದಿರ್ತೀವಿ, ನಮಗೆ ಇಂಗ್ಲಿಷ್ ಬರಲ್ಲ, ನಮಗೆ ಇನ್ನೂ ಇಂಗ್ಲಿಷ್ ಸರಿಯಾಗಿ ಬರೋದಿಲ್ಲ. ನಾನು ಸರ್ ಮುಂದೆ ಓಪನ್ ಆಗಿ ಹೋಗ್ಬೋದು. ಯಾಕಂದ್ರೆ ನಾನು ಕಂಪ್ಯೂಟರ್ ಕಲಿತೆ, ಅವರಲ್ಲಿ ಇಂಗ್ಲಿಷ್ ಕಲಿಬೇಕು ಪಾಪ ಸರ್, ಇನ್ನೊಂದು 15 ದಿವಸ ಬನ್ನಿ ಮೇಡಮ್ ನೀವು ಅಂತಂದ್ರೆ ಅದೇನೇನೋ ನನ್ನ ತೊಂದರೆಗಳು ಪ್ರಾಬ್ಲಮ್ಗಳು ನನಗೆ ಬರಕ್ಕಾಗಿಲ್ಲ. ಈಗ ಮತ್ತು ನಾ ಎಲ್ಲಿ ಸ್ಟೂಡೆಂಟ್ ಆಗಿ ಸೇರ್ಕೋಬಹುದು ಸರ್ ಕಡೆ. ಆದ್ರೆ ಅದನ್ನೇ ನಾವು ಹಿಂಜರಿಕೆ ಅಂತ ಏನ್ ಹೇಳ್ತೇವಲ್ಲ, ಅದನ್ನ ನಾವು ಬಿಟ್ಬಿಡ್ಬೇಕು. ಇಲ್ಲಿ ನೀವು ಏನೇನೇ ಕಲೀರಿ, ಪರ್ಸನಾಲಿಟಿಯರೇ ಕಲೀರಿ, ಕಂಪ್ಯೂಟರ ಕಲೀರಿ, ಇಂಗ್ಲಿಷರ ಕಲೀರಿ, ಇನ್ಯಾವುದೇ ನಿಮ್ಗೆ ಬೇಕಾದಂತ ಕೋರ್ಸ್ ಅನ್ನೆಲ್ಲ ಕಲೀರಿ. ಹಿಂಜರಿಕೆ ಅನ್ನುವಂಥದ್ದು ಬಿಡಬೇಕು, ಧೈರ್ಯವನ್ನ ಮೈಗೂಡಿಸ್ಕೋಬೇಕು. ನಮಗೆ ಏನ್ ಅವಶ್ಯಕತೆ ಇದೆ ಅದನ್ನ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪ್ರಾಮಾಣಿಕತೆಯಿಂದ ಪರಿಶ್ರಮದಿಂದ ಅದನ್ನ ಮೈಗೂಡಿಸ್ಕೊಂಡ್ರೆ ಬಹುಶಃ ಇವತ್ತು ಇನ್ಸ್ಟಿಟ್ಯೂಟ್ ಅವರು ಒಬ್ಬ ವಿದ್ಯಾರ್ಥಿಗೆ ಸನ್ಮಾನವನ್ನು ಮಾಡಿದ್ರು. ಈ ಹಂತದಲ್ಲಿ ನೀವು ಅದನ್ನೆಲ್ಲ ಮೈಗೂಡಿಸ್ಕೊಂಡ್ರೆ ಒಂದು ಇನ್ಸ್ಟಿಟ್ಯೂಟ್ಗೆ ಒಬ್ಬ ಗುರುಗಳಿಗೆ ಬೇಕಾಗಿದ್ದು ನೀವು ಫೀಸ್ ಕೊಟ್ಟಿದ್ದವ್ರಿಗೆ ನೆನಪಿರೋದಿಲ್ಲ. ನಿಜವಾಗ್ಲೂ ನೀವು ಫೀಸ್ ಎಷ್ಟು ಮಟ್ಟಿಗೆ, ನಾ ಮುಜಾವರ್ ಸರ್ ನೋಡಾಕತ್ತಿಂದಂತೂ ನಾ ಒಂದೆರಡು ಮಾತು ಹೇಳಲೇಬೇಕು. ಯಾಕಂತಂದ್ರೆ ನಾವು ಕಷ್ಟದ್ದೇನೋ ಫೀಸ್ ಕೊಟ್ಟದ್ದು ಯಾವಾಗ ಒಂದು ದಿವಸ ಅವ್ರು ನಮ್ಗೆ ಫೀಸ್ ಕೊಡಿ ಅಂತ ಕೇಳಿಲ್ಲ. ನಾವ್ ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಸುಮಾರು 4-5 ಜನ ಅವ್ರ ವಿದ್ಯಾರ್ಥಿಗಳಿದ್ದಾರೆ.
ಎಲ್ಲೋ ಫೀಸಿಗಾಗಿ ಬಹಳಷ್ಟು ಸಂಸ್ಥೆಗಳು ಇವತ್ತು ಬೇರೆ ಕಡೆ ನಾನು ನೋಡ್ತೇನೆ, ಇಷ್ಟು ಫೀಸ್ ನೀವು ತುಂಬಲೇಬೇಕು, ಅವ್ರು ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಮುಜಾವರ್ ಸರ್ ನೇಚರ್ ಹಂಗಿಲ್ಲ, ಅವ್ರ ಮುಂದೆ ನಾವು ಹೇಳಬಾರ್ದು. ಆದ್ರೆ ಅವರಿಗೆ ಸಾಮಾಜಿಕ ಕಳಕಳಿ ಇದೆ, ಸಾಮಾಜಿಕ ಜವಾಬ್ದಾರಿ ಇದೆ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಸಾಧಕರಾಗಲಿ ಅವ್ರಿಗೆ ಎಲ್ಲಿ ಕೊರತೆ ಬರ್ತಾ ಇದೆ. ಗ್ರಾಮೀಣ ಮಟ್ಟದ, ವಿಶೇಷವಾಗಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳ ಬಗ್ಗೆ ಅಂತೂ ಬಹಳಷ್ಟು ಕಳಕಳಿ ಇದೆ ಅವರಿಗೆ. ಅವ್ರಿಗೆ ಯಾವತ್ತೂ ಇಷ್ಟು ಫೀಸ್ ಕೊಡ್ರಿ ಅಂತ ಅವರು ಕೇಳಿಲ್ಲ. ಆದ್ರೆ ಅವರು ಕಲಿತು ತಮ್ಮ ಒಂದು ಸಾಧನೆ ಮಾಡಿ ನಮ್ಮ ಇನ್ಸ್ಟಿಟ್ಯೂಟಿಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ರೆ ಸಾಕು ಅನ್ನುವಂತಹ ಮನೋಭಾವಗಳು ಇವತ್ತು ಆ ರೀತಿ ನಮಗೆ ಸಿಗೋದು ಬಹಳ ಕಷ್ಟ. ಈಗ ಈ ಕಮರ್ಷಿಯಲ್ ಯುಗ, ಆಧುನಿಕ ಯುಗದಲ್ಲಿ ಅಂತ ಚಿಂತನೆ ಮಾಡುವಂತವರು ಸಿಗೋದು ಬಹಳನೇ ಕಷ್ಟ ಇದ್ದಾರೆ. ಗಡೇರಿಕೆ ಜನ ಆ ರೀತಿ ಸಾಮಾಜಿಕ ಕಳೆಯುವಂತವರು ವಿದ್ಯಾರ್ಥಿಗಳಿಗೆ ಪ್ರೀತಿ ಆಧಾರದಿಂದ. ಆದ್ರೆ ಅವರ ತಾಳ್ಮೆ ಬಂತು, ಅವ್ರ ಪ್ರೀತಿ ಬಂತು, ಅವರ ಗೌರವ ಬಂತು. ಯಾವತ್ತು ನೋಡಿ ಅವರು ನಾವು ಕ್ಲಾಸಿಗೆ ಎಲ್ಲರೂ ನಾವು ಕ್ಲಾಸ್ ಕಲಿಬೇಕಾದ್ರೆ ಕ್ಲಾಸಿಗೆ ಹೋಗ್ಬೇಕಂತಂದ್ರೆ ಇವಾಗ ಕ್ಲಾಸ್ ತಪ್ಸಿದೀವಿ, ನಾಳೆ ಏನಂತಾರೋ ಅನ್ನೋ ಭಯ ಇರ್ತದೆ. ಆದ್ರೆ ಅವ್ರು ಮತ್ತು ನಗ್ತಾನೇನೆ ಯಾಕೆ ನೀವು ಕ್ಲಾಸಿಗೆ ಬಂದಿಲ್ಲ ಅಂತ ಕೇಳ್ತಾರೆ. ಯಾಕಂದ್ರೆ ಅದೇ ಅವರ ವ್ಯಕ್ತಿತ್ವ, ಅವರು ನೀಡುವಂತಹ ಗೌರವ, ವಿಶೇಷವಾದಂತಹ ಪ್ರೀತಿ ಆಧಾರ. ಎಲ್ಲಾ ವಯಸ್ಸಿನ ವಿದ್ಯಾರ್ಥಿಗಳು ಮಕ್ಕಳು ಇರೋದ್ರಿಂದ ಸರ್ ನನಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನನ್ನ ಪ್ರಿಪ್ರೇಷನ್ ಹೇಗಿತ್ತು ಅನ್ನೋದನ್ನ ನಾನು ತಿಳಿಸ್ಕೊಡ್ಬೇಕು ಅಂತ ಕೇಳಿದ್ರು. IAS ಆಗ್ಬೇಕು, ಇನ್ ಕೆಲವ್ರಿಗೆ ನಾನು ಶಿಕ್ಷಕ ವೃತ್ತಿಯಲ್ಲಿ ಹೋಗ್ಬೇಕು ಅನ್ನೋದು ಒಬ್ಬೊಬ್ಬರು ನನ್ನ ಅಭಿಪ್ರಾಯ ಇರುತ್ತೆ. ಇಲ್ಲ ಕೆಲವರು ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇದು ಅವ್ರ ವೈಯಕ್ತಿಕ ವಿಷಯ. ನೀವು ಆ ವಿಚಾರದಲ್ಲಿ ಫಸ್ಟ್ ನಿಮ್ದು ಗುರಿ ಇರಬೇಕು. ಅವ್ರು ಯಾರೋ IAS ಮಾಡಿದ್ರು ಅಂತ ನಾವು IAS ಮಾಡಕ್ ಹೋಗ್ಬಾರ್ದು, ಅವ್ರು ಯಾರೋ ಇಂಜಿನಿಯರ್ ಆದ್ರು ಅಂತ ನಾವು ಇಂಜಿನಿಯರ್ ಫೀಲ್ಡ್ ಸೆಲೆಕ್ಟ್ ಮಾಡ್ಕೋಬಾರ್ದು. ನಿಮಗೆ ಯಾವ ಒಂದು ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರ್ಬೇಕು ಫಸ್ಟ್. ನನಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ ತಾತ ಬಂದು ಅವರು ಕಾಂಟ್ರಾಕ್ಟರ್ ಇದ್ರು, ಅವ್ರು ಸಿವಿಲ್ ಇಂಜಿನಿಯರ್ ಹತ್ರ ಕೆಲಸ ಮಾಡ್ತಾ ಇದ್ರು. ಸೊ ಆಫ್ಟರ್ ಮೈ PUC ನಾನು ಇಂಜಿನಿಯರ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೊಮ್ಮಗಳು ಇಂಜಿನಿಯರ್ ಆಗ್ಬೇಕು ಅನ್ನೋದು ಅವ್ರಿಗೆ ಆಸೆ ಇತ್ತು. ನನಗೆ ಇಂಜಿನಿಯರಿಂಗ್ ಫೀಲ್ಡ್ ಇಷ್ಟ ಇರುತ್ತೆ. ನಾನು ಸರ್ಕಾರಿ ಶಾಲೆನಲ್ಲೇ ಓದಿದ್ದು, ಸೆಕೆಂಡ್ PUC ಮುಗಿಯೋವರೆಗೂ. ನಾನು ಅದಾದ್ಮೇಲೆ ಎಲ್ಲ ಪೂರ್ತಿ, ಮೈ ಫಾದರ್ ಇಸ್ ಪೊಲೀಸ್, ನಮ್ಮ ಇಡೀ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಎಲ್ಲರೂ ಕೂಡ ಅವರು ಇಂಜಿನಿಯರ್ ಮೆಡಿಕಲ್ ಫೀಲ್ಡ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರು. ನನಗೆ ಚಿಕ್ಕವಳಿಂದಾನು KS ಮಾಡಬೇಕು ಅನ್ನೋ ಆಸೆ ತುಂಬಾ ಇತ್ತು. ಆದ್ರೆ ನಮ್ಮ ಫಾದರ್ದು ಒಂದು ಚಾಲೆಂಜ್ ಇತ್ತು, ನೀನು ಫಸ್ಟು ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಹುದ್ದೆ ಮಾಡಿ ನನಗೆ ತೋರ್ಸು, ಆಮೇಲೆ ನೀನ್ ಯಾವ್ದು IAS KS ಏನ್ ಮಾಡ್ತೀಯ ಅದಕ್ಕೆ ನಾನು ಸಪೋರ್ಟ್ ಕೊಡ್ತೀನಿ ಅಂತ ನನ್ನ ಮೇಲೆ ಒಂದು ಚಾಲೆಂಜ್ ಹಾಕಿದ್ರು ನಮ್ಮ ಫಾದರ್. ಸೊ ನಾನೇನ್ ಮಾಡಿದೆ, ಆಫ್ಟರ್ PUC ನಾನು BSc ಸೇರ್ಕೊಂಡೆ, ಬೇಸಿಕ್ ಡಿಗ್ರಿ ಸೇರ್ಕೊಂಡೆ. BSc PCM ನಂದು KLE ಸಂಸ್ಥೆನಲ್ಲಿ ನಂದು ಡಿಗ್ರಿ ಮಾಡ್ಕೊಂಡಿದ್ದು, ಬೆಂಗಳೂರು ರಾಜಾಜಿನಗರ್. ಆಫ್ಟರ್ PUC ನಾನು B.Ed ಸೇರ್ಕೊಂಡೆ. B.Ed ಆದ್ಮೇಲೆ ಅದೇ ಇಯರ್ ಅಲ್ಲಿ ಇಲ್ಲ ಅಂತ ಅನ್ಕೊಂತೀನಿ, ಯಾವುದೇ ಎಕ್ಸಾಮ್ ಆಗಿದೆ, ನೀವು ಪೊಲೀಸ್ ಎಕ್ಸಾಮ್ ತಗೊಳ್ಳಿ, KS ತಗೊಳ್ಳಿ, IAS ತಗೊಳ್ಳಿ, ಯಾವುದೇ ಆಗಲಿ ಕರೆಕ್ಟ್ ಆಗಿ ಒಂದು 8 to 9 ಮ್ಯಾಕ್ಸಿಮಮ್ 1 ಇಯರ್ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ಈಚ್ ಇಂಡಿವಿಜುವಲ್ ಡಿಫ್ರೆನ್ಸ್. ನಾನು ಅದನ್ನ ಒಂದೇ ವರ್ಷದಲ್ಲಿ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ ಆಗಲ್ಲ. ನಿಮಗೆ ನಿಮ್ ಕರೆಕ್ಟ್ ಪ್ಲಾನ್ ಇತ್ತು ಅಂತಂದ್ರೆ 8 to 9 ಮಂತ್ಸ್ ಸಾಕು. ಇನ್ 2-3 ತಿಂಗಳು ಅವ್ರ ಎಕ್ಸಾಮ್ ಕಾಲ್ ಮಾಡೋದಕ್ಕಾಗಿರ್ಬೋದು, ನೀವು ಎಕ್ಸಾಮ್ ತಗೊಂಡು ಬರೆದು ರಿಸಲ್ಟ್ ಎಲ್ಲ ಅನೌನ್ಸ್ ಇಲ್ಲ, ಹಂಗೂ ಮ್ಯಾಕ್ಸಿಮಮ್ ಬೇಕು ಅಂದ್ರೆ 1.5 year. ದಿಸ್ ಇಸ್ ವಾಟ್ ಮೈ ಒಪಿನಿಯನ್. ನಿಮ್ದು ಪ್ಲಾನ್ ಕರೆಕ್ಟ್ ಇರಬೇಕು. ನಾವೇನ್ ಮಾಡ್ತೀವಿ, ಟೈಮ್ ಟೇಬಲ್ ಹಾಕ್ತೀವಿ. ಟೈಮ್ ಟೇಬಲ್ ಹಾಕಿದ್ರೆ ನಾವೆಲ್ಲ ಜಾಡು. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಟೈಮ್ ಟೇಬಲ್ ಹಾಕ್ಬಿಡ್ತೀವಿ. ಫಸ್ಟ್ ಡೇ ಓದ್ತೀವಿ, ಸೆಕೆಂಡ್ ಡೇ ಓದ್ತೀವಿ, ಥರ್ಡ್ ಡೇ ಹೋಯ್ತು. ಹಂಗಾಗ್ಬಾರ್ದು. ನೀವು 8 hours ಓದ್ರಿ. ಏನ್ ಪ್ಲಾನ್ ಮಾಡಿರ್ತೀರಾ, ನಿಮ್ದು ಎಕ್ಸಾಮ್ ಆಗೋವರೆಗೂ, ನಿಮ್ ಗೋಲ್ ರೀಚ್ ಆಗೋವರೆಗೂ ಆ ಪ್ಲಾನ್ ಆದಷ್ಟು ಅದೇ ಇದರಲ್ಲಿ ಸ್ಟ್ಯಾಟಿಕ್ ಅಲ್ಲಿ ಉಳಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ. ಆಫ್ಟರ್ ದಟ್ ಎಕ್ಸಾಮ್, ಯಾವ ಎಕ್ಸಾಮ್ಗಾದ್ರೂ NCR ನೀವು ಕೋಚಿಂಗ್ ಕ್ಲಾಸ್ ಹೋದ್ರೂ ಸಾಮಾನ್ಯ ಹೇಳ್ತಾರೆ, ಫಸ್ಟ್ ಟೆಕ್ಸ್ಟ್ ಬುಕ್ಸ್ ನ ರೆಫರ್ ಮಾಡಿ, 6th to 10th ಬೇಸಿಕ್ ಓದ್ಕೊಳ್ಳಿ ಅಂತ ಹೇಳ್ತಾರೆ. ಸೊ
NCERT ಬುಕ್ಸ್ ಏನಿದೆ 6th to 10th ಪ್ರಿಪೇರ್ ಆಗಿ ಆಮೇಲೆ ನೀವು ಕೋಚಿಂಗ್ ತಗೊಂಡು ನೀವು ಸ್ಟಡಿ ಮಾಡಿದ್ರೆ ಅಲ್ಲಿಗೆ ಒಂದು 70% ನಿಮ್ದು ಕವರ್ ಆಗುತ್ತೆ ಸಿಲೆಬಸ್ ಅನ್ಕೋತೀನಿ. ಆಮೇಲೆ ಸಂಡೇ ಎಕ್ಸಾಮ್ಸ್ ಕೊಡ್ತಾ ಇರ್ತಾರೆ. ಯು ಕ್ಯಾನ್ ಟೇಕ್ ದಟ್ ಎಕ್ಸಾಮ್ಸ್, ಯು ಕ್ಯಾನ್ ಪ್ರಿಪೇರ್ ಫಾರ್ ದ ಫೈನಲ್ ಎಕ್ಸಾಮ್. ಇದು ನಂದು ಪ್ಲಾನ್. ನಾನು ಇಷ್ಟು ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ. ಇದು ಬಿಟ್ಟರೆ ನಾನು ಬೇರೆ ಯಾವುದೋ ಕೋಚಿಂಗ್ ಎಲ್ಲ ತಗೊಂಡಿರಲಿಲ್ಲ. ಸರ್ ಹತ್ರ ಮಾತ್ರ ನಾನು 1 month ಕೋಚಿಂಗ್ ಕ್ಲಾಸಿಗೆ ಹೋಗಿದ್ದೆ. ನೀವು ಫಸ್ಟ್ ಏನಾಗಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದಿನ FDA ಹೋಗ್ತೀನಿ, SDA ಕಾಲ್ ಆಗುತ್ತೆ, SDA ಹೋಗ್ತೀನಿ, ನೆಕ್ಸ್ಟ್ ಪೊಲೀಸ್ ಕಾಲ್ ಆಯ್ತು, ಪೊಲೀಸ್ ಹೋಗ್ತೀನಿ, ಇಲ್ಲ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತು, ಊರಿಗೆ ಹೋಗ್ತೀನಿ. ಇವೆಲ್ಲ ಎಕ್ಸಾಮ್ ಅವ್ರು ಯಾವಾಗಾದ್ರೂ ಮಾಡಿ, ಇವತ್ತೇ ನಾಳೆನೇ ಎಕ್ಸಾಮ್ ಮಾಡ್ತೀನಿ ಅಂದ್ರೆ ನೀವು ಬರೆಯಕ್ಕೆ ರೆಡಿ ಇರಬೇಕು ಫಸ್ಟ್. Is it understood? This is what my opinion about competitive exams. Thank you for giving the opportunity. Thank you all. ವಂಡರ್ಫುಲ್. ಸೊ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಎಲ್ಲರ ಮುಂದೆ ಹಂಚಿಕೊಂಡ್ರಿ. ಯಾವ ರೀತಿ ಓದಬೇಕು ಅಥವಾ ಯಾವ ರೀತಿ ಸ್ಟ್ರಾಟಜಿ ಹಾಕಬೇಕು ಅನ್ನೋದನ್ನು ಹೇಳಿದ್ರಿ. ಅಫ್ಕೋರ್ಸ್ ಇಲ್ಲಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ಹೇಳೋದು ಒಂದು ವಿಷಯ ಏನಂತಂದ್ರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ವೆರಿ ಕ್ರೂಷಿಯಲ್. ಈ ತಾನೇ ಜೊತೆ ಹೇಳಿದ್ರು 30ಗೆ 28 ಮಾರ್ಕ್ಸ್ ತಗೊಂಡೆ, ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು, ನನಗೆ ಸ್ಕೋರ್ ಜಾಸ್ತಿ ಆಯ್ತು ಅಂತ ಹೇಳಿ. ಐ ಮೀನ್ ನಾನು ಬಹಳ ಸ್ಟೂಡೆಂಟ್ಸ್ಗೆ ನೋಡಿದ್ದೀನಿ, ಭೇಟಿ ಆಗಿದ್ದೀನಿ. ಅವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ಸರ್ ನಾನು ಇಂಗ್ಲಿಷ್ ಒಂದು ಬಿಟ್ಟು ಮಾಡ್ತೀವಿ, ಎಲ್ಲ ಇಂಗ್ಲಿಷ್ ಒಂದು ಬಿಟ್ಟು ಎಲ್ಲ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ PSI ಟ್ರಾನ್ಸ್ಲೇಷನ್ ಮಾಡ್ತಿರ್ತಾರೆ ಅಥವಾ PSI ಎಕ್ಸಾಮ್ ಬರ್ತಿರ್ತಾರೆ. ಅವ್ರಿಗೆ ಕನ್ನಡದಿಂದ ಇಂಗ್ಲಿಷ್ ಟು ಕನ್ನಡ ಮಾಡ್ಬೇಕಾಗತ್ತೆ. 20 ಮಾರ್ಕ್ಸು ತಗೊಳ್ಳೇಬೇಕು ಅಥವಾ ಬರೀಲೇಬೇಕು. ಸೊ ಅವ್ರು ಹೇಳಿದ್ರೆ ಇಂಗ್ಲಿಷ್ ಇರೋದ್ರಿಂದ ನಾವು ಅದೊಂದು 20 ಮಾರ್ಕ್ಸ್ ಬಿಟ್ಬಿಡ್ತೀವಿ ಸರ್. ಅವರು ಅದೇ ರೀತಿಯಾಗಿ KIS ಅಲ್ಲಿ ನೋಡಿ 60 ಮಾರ್ಕ್ಸ್ ಕಂಪಲ್ಸರಿ ತಗೊಳ್ಳೇಬೇಕು. ಸೊ ಈಗ ಯಾವುದೇ ಎಕ್ಸಾಮ್ KPTC ಇರ್ಬೋದು ಅಥವಾ ಗ್ರೂಪ್ C ಇರ್ಬೋದು ಅಥವಾ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವರ್ಷಕ್ಕೆ 16 ಸಲ ನೋಟಿಫಿಕೇಶನ್ ಮಾಡ್ತಾರೆ ಎವ್ರಿ ಇಯರ್. ಸೊ ಲ್ಯಾಕ್ಸ್ ಟುಗೆದರ್ ಅಪಾಯಿಂಟ್ಮೆಂಟ್ ಆಗುತ್ತೆ. ಸೊ ಎಲ್ಲ ಅಪಾಯಿಂಟ್ಮೆಂಟ್ ಆಗೋದು ನಾರ್ತ್ ಇಂಡಿಯನ್ಸ್ ಹೆಚ್ಚಾಗಿ ಆಗ್ತಾ ಇದ್ದಾರೆ. ಲೈಕ್ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಯಾಕಂತಂದ್ರೆ ಅವರು ಹಿಂದಿಯಲ್ಲಿ ಬರೀತಾರೆ ಪಾಸ್ ಆಗ್ತಾರೆ ಅಥವಾ ಇಂಗ್ಲಿಷ್ ಅಲ್ಲಿ ಬರೀತಾರೆ ಪಾಸ್ ಆಗ್ತಾರೆ. ಸೊ ಒಂದು ಇದ್ರ ಪ್ರಕಾರ ನೋಡಿದ್ರೆ 97% ಜಾಬ್ಸ್ ಆರ್ ಟೇಕನ್ ಬೈ ಹಿಂದಿ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ. ನಾಟ್ 97%. especially UPSC exams, IAS, IPS, IRS, IFS. So ಈ ಎಲ್ಲ ಎಕ್ಸಾಮ್ಸ್ 97% ಹಿಂದಿ ಮೀಡಿಯಂ ಅಂಡ್ as well as ಇಂಗ್ಲಿಷ್ ಮೀಡಿಯಂ. ಸೊ ವಾಟ್ ಐ ವಾಂಟ್ ಟು ಟೆಲ್ ಇಸ್, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಜಾಣರಿದ್ದಾರೆ, ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ, ಹಾರ್ಡ್ ವರ್ಕ್ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಲ್ಯಾಂಗ್ವೇಜ್ ಇಂದ ಹಿಂದುಳಿತಾ ಇದ್ದಾರೆ. ಸೊ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸೋದೇನಪ್ಪ ಅಂದ್ರೆ, ನಾವು ಇಂಗ್ಲಿಷ್ ಕಲಿಯಲೇಬೇಕು. Without learning English, we can't get government job, even private job also. ನಿಮ್ಗೆ ಗೊತ್ತಿದೆ, ಎಲ್ಲಾ ಪ್ರೈವೇಟ್ ಜಾಬ್ಸ್ ಸಹ ಇಂಗ್ಲಿಷ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಇಂಟರ್ವ್ಯೂ ಹೋದಾಗ ಅವ್ರು ನಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಅವ್ರ ಮುಂದೆ ನಾವು ಬಯೋಡೇಟಾ ಕೊಟ್ಟಿರ್ತೀವಿ, ಅವ್ರ ಮುಂದೆ ಇಟ್ಟಿರ್ತೀವಿ, ಆದ್ರೂ ಅವ್ರು ಹೇಳ್ತಾರೆ ಪ್ಲೀಸ್ ಇಂಟ್ರೊಡ್ಯೂಸ್ ನಿಮ್ಮ ಬಗ್ಗೆ ಹೇಳ್ರಿ ಅಂತಂದಾಗ 1 ನಿಮಿಷ ನಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರು ತಿಳ್ಕೊಂಡ್ಬಿಡ್ತಾರೆ, he is not capable, he is not caliber. Am I right, sir? Right, sir. Am I right? So ನೋಡಿ, ಪ್ರೈವೇಟ್ ಜಾಬ್ಸ್ ಸಾಕಷ್ಟು ಜಾಬ್ಸ್ ಮೈಸೂರೆಲ್ಲ ಏನಪ್ಪಾ ಅಂದ್ರೆ ಜಾಬ್ ಮೇಳ ಅದೆಲ್ಲ ಕಂಡಕ್ಟ್ ಮಾಡ್ತಾರೆ. ಸೊ ಬಹಳಷ್ಟು ಕಂಪ್ನಿ ಜೊತೆಗೆ ಟೈಪ್ ಇದ್ದಾರೆ ಅವರು. ನಾನು ಇದ್ದೀನಿ, ಅವರು ಇದ್ದಾರೆ. ಸೊ ಅವ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ ಇದು. ಸೊ 90% ಸ್ಟೂಡೆಂಟ್ಸ್ ಆರ್ ರಿಜೆಕ್ಟೆಡ್ ಬಿಕಾಸ್ ಆಫ್ ನಾಟ್ ಬಿಕಾಸ್ ಆಫ್ ನಾಲೆಜ್, ಬಿಕಾಸ್ ಆಫ್ ಇಂಗ್ಲಿಷ್. ಪ್ಲೀಸ್ ಕಾನ್ಸಂಟ್ರೇಟ್ ಟುವರ್ಡ್ಸ್ ಇಂಗ್ಲಿಷ್, ರೈಟಿಂಗ್ ಆಸ್ ವೆಲ್ ಸ್ಪೀಕಿಂಗ್. ಅಫ್ಕೋರ್ಸ್ ಸ್ಪೀಕಿಂಗಿಗೆ ನಾವು ಗ್ರಾಮರ್ ಕಲಿಯಲೇಬೇಕಂತೇನಿಲ್ಲ, ಗ್ರಾಮರ್ ಬರಲೇಬೇಕಂತೇನಿಲ್ಲ. ನಾವು ಮಾತಾಡ್ತಾ ಹೋದ್ರೂ ಸಹ ಖಂಡಿತ ನಮ್ದು ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಸೊ ಅದು ನಿಮ್ಗೆ ಅಂದ್ರೆ ಒಂದು ಏನು ಸ್ಟೇಟಸ್ ಇದೆ ಅದನ್ನ ನಾನು ಹೇಳ್ಕೊಡ್ತೀನಿ. ನಥಿಂಗ್ ಟು ವರಿ. Thank you very much. Please, thank you. Come here. Can you be right for me right now? Be right. Be right. Be on your 4 legs. Thank you very much. A round applause. Round clap for him. He is my lion. Who is he? He is lion. He is a personality.
Yes. What personality does lion have? Me. King is a title. King is a title. What personality does lion have? You need to reply, otherwise you will be lying entire day. Huh? Strong is elephant. Huh? Lion, are you confident? Yes, sir. For what? For what? For lion. Lion, straight lion. You're a lion. He is my original lion. Huh? Attitude. Baby, come here. No, you are not going to be lying. Please, come. Yes, correct answer. Yes. One of the answer is brave. He is brave. Lion are very good. Come, you are correct. You need not be a lion. Please come here. Yes, please come here. Any other character lion as? Brave. Attitude. Come here. Correct answer. Let me ask you. I am no one to judge. Come here. Lion, you can't laugh. You can't laugh. Lion. Oh no. Who is very sleepy? किसको नींद आ रही है? आपको नींद आ रही है? Come here. इसको ऊपर आना इसलिए नींद आ रही है. झूठ बोल रहा है. He is lying. Come here. Where is God? Come with the lion. And you make sure if a lion tries to come, give a bounce. Okay? Please tell. Come here. Lion, do you lion? Take your head. Lion. Yes. Lion, do you have attitude? Lion is thinking. Lion, do you have attitude? Yes, correct answer. Anything lion has? Huh? Strongest. Okay, just a minute. Lion, can you beat an elephant? No, yes, elephant. Fine, elephant. Come here, elephant. Come here, elephant. Stand here. Lion, the elephant is normally 2,300 kg of weight. How can you beat an elephant? No, try. Does the king try? No. Try is the disrespectful ever said word in history. Those who have ever used this word as try will never do. There is only one option, either do or don't do. Lion, are you going to try? Lion, are you going to try to marry? Lion, are you going to try to produce a kids? No, lion does marry. Lion does have baby. Lion does do hunting. He never tries. Wrong answer. You was correct answer? Yes. Oh, take care of lion. He's keeping his Don't be. You are keeping the king. Take care of him. Make sure the lion doesn't laugh. What you did, you know? What you did? Don't get shocked. You did recognize the lion. He is a lion. Lion is his name. Lion is a title. King is a title. Jungle is a place. What is lion? Is one said bravery, one said courage, one said attitude. The thing is, you did not respect a lion for his deeds, for his activities. You consider the personality for its characteristics. Clear? Are you clear? Anyone? Everyone agrees? We consider him lion for his personality. Okay? Now I will make one request to lion. Lie down for 5 times. Just now you told every time. Try. Say meow. Very politely speaking. Meow. One more time. One more time. One more time. One more time. Yes, here there is a fox. Fox, jackal, are you afraid of lion? He is doing meow. So are you afraid of meow? No. You got the point? This particular animal is afraid of not meow. Is there any difference between ho and meow? You got the point? This is the actual concept of personality. Lion, how did you got this personality? Which class did you attend? No class. Lion, how did you become this lion? How did you got this attitude? By birth. Second rule, personalities are no. After birth, not by birth. The moment a baby giraffe is born, immediately her mother gives a kick in such a huge manner that the giraffe is getting trampled 18 feet far away.
to the newly born baby which is just born 30 seconds before. Why? She wants that I am not always here to protect you. It is you. You need to be a person with an ability, person plus ability, personality, that you are going to protect and hunt yourself, fulfill your desires. Thank you, like stand up. Now again come here. I want 2 groups. Immediately, fatafa, make 2 groups of yourself. Is everyone clear? Please, clear. Please. You will be getting a cash of about 80,000 rupees after 20 years. Come here. It's nothing to do. This person is lacking confidence. Yes, please develop his confidence. Be self-motivated. Be self-motivated. I can do. No. He cannot. Yes, please help. Please. No? Anyone can help him? Anyone can develop confidence? Yes, please. Thank you. Where is that person? Where is that person? Oh, lion. Go. Come this one. No, hold him, bring him, forcefully. Yes, hold him, lion. Come on, tiger, hold him. Yes. I want you to develop self-confidence. I promise I will pay you today 10,000 rupees cash at 3 p.m. Start. I promise in front of you, I'll pay Sneha 10,000 rupees in cash right now today 3 p.m. If we can build her confidence, I am a part of your team. I am the CEO of your company. You are the director. Yes, no sir. Yes, ma'am. Please, Please, I beg you. Yes, please. please introduce yourself. Yes, introduce yourself. Yes. No. Don't hesitate. Don't hesitate, my friend. Be free to Be express free. yourself. It's a question of 10,000 rupees. Oh, I'm holding. Don't get a chance. There is no bravery. Yes. Are you sleeping? Man, are you sleeping? Sleeping? Say no. Yes, thank you. 82% of the people spend their time in recording movies and videos. ये Indian data, Pune National Institute. ठीक है, you have 2 options again. Yes, of confidence, man, जल्दी. Please speak up. Please speak up, man. Come on, Devi. No. Please speak up. You are the director and the CEO. It's a question of a reputed company. There are many shareholders sitting there. They have invested lakhs of rupees. Yes. Please come up. Don't fear and be free to express yourself. Express yourself, You are a man. citizen. You are a citizen of India. India. Oh, God. Help her. Yes, you can help her. He is our Mr. Mahesh, the managing director of our company, the director of which is Sneha, and I am the CEO. We are here to save our reputation of our company. Lakhs of shareholders are sitting here to take their investment back because we are not able to make him speak. Yes, speak. On my honor, I promise that within 30 seconds I will make him to do that self-introduction. Vijay. Very good. Put your hands together for Vijay. ನೇಮೇ ಹೇಳುತ್ತೆ ವಿಜಯ್ ಅಂತ. ಸೊ ವಿಜಯ್ ಭವ. ಇನ್ನೊಂದು 20 ಸೆಕೆಂಡ್ ಅಲ್ಲಿ ಅವ್ರು ಮಾಡ್ತಾರೆ. ಪುಟ ನೀನು ಏನು ಓದಿದ್ಯಾ? Second piece, sir. PUC ಓದಿದ್ಯಲ್ಲ, ನೋಡು ನೀನು ಇಲ್ಲಿ ಮಾತಾಡಲಿಲ್ಲ ಅಂದ್ರೆ ನಿಮ್ಮಪ್ಪ 10ನೇ ಕ್ಲಾಸಿಗೆ ಏನು ರೊಕ್ಕ ಸುರಿಸಿ ರೊಕ್ಕ ಹಾಕ್ಯಾರಲ್ಲ ಅದು ಮಣ್ಣಾಗ ಮಸಿ ಹಾಕತ್ತಿ. ನೀನು ಇವತ್ತು ಮಾತಾಡಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಅಷ್ಟೇ. 10ನೇ ಕ್ಲಾಸಿಂದ 1ರಿಂದ 10ನೇ ಕ್ಲಾಸ್ ವರೆಗೂ ಏನಿಲ್ಲ ಅಂದ್ರೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. ಸೆಕೆಂಡ್ ಇಯರ್ ಓದಿದ್ದಾಗ ಸೈನ್ಸ್ಗೆ ಹೋಗ್ತೀವಿ, ಮುಂದೆ ಭಾಳ ದೊಡ್ಡ ಮಾಡ್ಬೇಕಾಗ್ತೀವಿ. ನೀನು ಮಾತಾಡಿಲ್ಲ ಅಂದ್ರೆ ಇವತ್ತು ನಿಮ್ದು 10th ಸರ್ಟಿಫಿಕೇಟ್ 3 ಅಡಿ ತೆಗೆದುಕೊಂಡು ಒಳಗಿಡ್ಬೇಕಾಗ್ತದೆ. ಮಾತಾಡು, ಏನಿಲ್ಲ. ನನ್ನ ಹೆಸರು ವಿಜಯ್, ನಾನು 10ನೇ ಕ್ಲಾಸಲ್ಲಿ ಓದಿದ್ದೇನೆ. ನನ್ನ ಹೆಸರು ವಿಜಯ್, ಮೂಲತಃ ನನ್ನ ಊರು ಹೊಸಪೇಟೆ, ಅದು ನಿಜ ಊರಿನ. ನನ್ನ ಹೆಸರು ವಿಜಯ್, ನನ್ನ ಊರು ಇದು. ನನ್ನ ತಂದೆ ತಾಯಿ ಫಾರ್ಮರ್ ಆಗಿದ್ದಾರೆ. ನಾನು ಇವತ್ತು ಬಂದಿದ್ದೇನೆ. Let me interrupt
time is out. Vijay, you have to speak. Again, let anyone try. Yes. Over to you. But good try. Good try. Thank you. Thank you. Yes, ma'am. Continue. Can you change the person? Yeah. Okay. Who is the most confident person? No. Yes. Sneha. Yes. We are developing certain skills. What skill would you like to develop with this person other than speaking? Small request, he will try and he will speak for us. Definitely, he will. But I want to make one thing clear here. It's a concept of clarity. The thing is, when we are saying what we are going to do, Sneha told, let you come see this. Sneha replied, I want to incorporate my company of what? Any skills. Which skills? Soft skills are skills. Again, for what? Again, public speaking. We take a public speaking. What category of public speaking? Who are the audience? How is the audience going to get the content? Everything has to be clarity. The point was of her mindset clarity. When you are planning in 2023, what you are going to be in 2028, it should be very clear. Please. See, actually ನೋಡಿ ಸರ್ ಇಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ, ಇಷ್ಟು ಎಫರ್ಟ್ ಹಾಕಿ ಹಾಫ್ ಅನ್ ಅವರ್ ಹಾಕಿದ್ದಾರೆ. ಅವ್ರಿಗೆ ಒಂದು ಅಪರ್ಚುನಿಟಿ ಕೊಟ್ಟರು ವಿಜಯ್ಗೆ ಮಾತಾಡಕ್ಕೆ, ಅವ್ರನ್ನ ರೆಡಿ ಮಾಡುವಂತ. ಓಕೆ, ಏನಾಯ್ತು? ಸ್ನೇಹ ರೆಡಿ ಮಾಡಿದ್ಲು. ಅವ್ರು ಸ್ಟಾರ್ಟಿಂಗ್ ಮಾತಾಡಿಲ್ಲ. ನಾನೀಗ ರೆಡಿ ಮಾಡಿದೆ, ಆದರೆ ಮಾತಾಡ್ತಾನೆ, ಆದರೆ ಸ್ಟೇಜ್ ಇಲ್ಲ. Am I right, sir? I will tell in English so that sir can understand. I was telling them like you have given a lot of opportunity to that Vijay. Okay, unfortunately he could not speak. They have prepared him. I prepared him. By the time he prepared, there is no stage. This is called life. ಅರ್ಥ ಆಯ್ತಾ ನಿಮಗೆ? ನೀವು ಮಾತಾಡಿದ್ರೆ ಮಾತಾಡಕ್ಕೆ ಬಂದಾಗ ಸ್ಟೇಜ್ ಇರೋದಿಲ್ಲ. ಓಕೆ, ಒಂದು ನಿಮಿಷ ಅವ್ರಿಗೆ from Uru. I am standard second PUC. ನಾ ಬಂದಿರೋ ಉದ್ದೇಶಕ್ಕೆ ಓದಲಿಕ್ಕೆ ವೆರಿ ಗುಡ್. Yes. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.